ಕನ್ನಡ ಲೈಫ್ ಸ್ಟೋರಿ. ಈ ಸ್ಟೋರಿ ಕೇಳಿದ್ರೆ ನಿಮ್ಮ ಲೈಫ್ ಬಗ್ಗೆ ಅರ್ಥವಾಗುತ್ತೆ. ಮತ್ತು ಈ ತಪ್ಪನ್ನು ನೀವು ಮಾಡಬೇಕು ಅಂತ ಅನಿಸಲ್ಲ. ಒಂದು ವೇಳೆ ನಿಮಗೆ ಅನಿಸಿದರೆ ಸಕ್ಸಸ್ ಆಗಿದ್ದರೆ ಚೆನ್ನಾಗಿರ್ತೀರ, ಫೇಲ್ ಆಗಿದ್ದರೆ ಮಾತ್ರ ಗೌರವ ಅನ್ನೋದು ಹೋಗ್ಬಿಡುತ್ತೆ. ಚೆನ್ನಾಗಿ ಕೇಳಿ, 100% ಇದು ರಿಯಲ್ ಸ್ಟೋರಿನೇ. ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಒಬ್ಬ ಹುಡುಗ, ಅವರ ಹೆಸರು ಹೇಳಲ್ಲ, ಎಕ್ಸಾಂಪಲ್ ಒಬ್ಬ ಹುಡುಗ, ಆ ಹುಡುಗನಿಗೆ ಒಬ್ಬ ತಾಯಿ ಇರಲ್ಲ, ತಂದೆ ಇರುತ್ತಾನೆ. ಅವರಿಗೆ 2 ಹೆಣ್ಮಕ್ಕಳು, ಅಂದರೆ ಆ ಹುಡುಗನಿಗೆ 2 ತಂಗಿಯರು, ಒಬ್ಬ ತಮ್ಮ ಇದ್ದಾನೆ. ಸೊ ಅವ್ರ ತಾಯಿ ಸ್ವಲ್ಪ ಪ್ರಾಬ್ಲಮ್ಸ್ನಲ್ಲಿ ಸುಟ್ಟುಕೊಂಡು ತೀರ್ಕೊಂಡಿರ್ತಾಳೆ. ಕೆಲವು ದಿನಗಳ ನಂತರ ಅವನು ತುಂಬ ಕಷ್ಟಪಟ್ಟಿರುತ್ತಾನೆ. ಏಕೆಂದರೆ ಮೊದಲನೇ ಮಗ ಅವನೊಬ್ಬನೇ, ಒಬ್ಬ ಹುಡುಗ. ಆ ಹುಡುಗ ತುಂಬ ಕಷ್ಟಪಟ್ಟು ಎಲ್ಲ ಕೆಲಸನೂ ಮಾಡಿ ಆ ಕಡೆ ಈ ಕಡೆ ಕೆಲವೊಂದು ರೂಟಲ್ಲಿ ಹೋಗಿ ಗಾಡಿ ಮೇಲೆ ಕೆಲವೊಂದು ಪಾರ್ಸಲ್ಸ್ ಮಾಡಿ ಡೆಲಿವರಿ ಮಾಡಿ 10 ರೂಪಾಯಿ 20 ರೂಪಾಯಿ ಒಂದೊಂದು ಜಮೆ ಮಾಡಿ ದುಡ್ಡು ಜಮಾ ಮಾಡಿ ಯಾವುದೋ ಅವ್ರ ಮನೆಯಲ್ಲಿ ಅಕ್ಕನ ಮ್ಯಾರೇಜು, ತಂಗಿನ ಮ್ಯಾರೇಜು ಮಾಡಿದ್ದಾನೆ ಕಷ್ಟಪಟ್ಟು. ಅದು ಗುಡಂಗ. ಆಮೇಲೆ ಇನ್ನೂ ಸ್ವಲ್ಪ ದುಡ್ಡು ಉಳಿದವಲ್ಲ, ಆ ದುಡ್ಡನ್ನು ಕಷ್ಟಪಟ್ಟು ಒಂದು ಸಿಟಿನಲ್ಲಿ ಶಾಪ್ ಹಾಕಿದ್ದಾನೆ, ಕಿರಾಣಿ ಅಂಗಡಿ ಅಂತ. ಕಿರಾಣಿ ಅಂಗಡಿನಲ್ಲಿ ಒಂದು ಸಿಟಿನಲ್ಲಿ ಹಾಕಿದ್ದಾನೆ. ಸೊ ಸ್ವಲ್ಪ ದಿನ ನಂತರ ಚೆನ್ನಾಗಿ ನಡೀತಿದೆ ಆ ಕಿರಾಣಿ ಅಂಗಡಿ. ನಡೀತಾ ಅವನ ಲೆವೆಲು ಬೆಳೀತಾ ಹೋಗ್ತಾ ಇದೆ. ಅವನಿಗೊಂದು ಕೆಟ್ಟ ಚಟ ಇದೆ. ಏನಂತಂದರೆ ಎಲ್ಲರಿಗೆ ನಂಬೋದು, ಎಲ್ಲರೂ ನನ್ನವರು ಅನ್ನೋದು. ಆ್ಯಂಡ್ ಅವನಿಗೆ ಎಲ್ಲಿ ಆಡ್ತಾಯಿರು ನೋಡಿ, ಆ ಚಟ ಇದೆ ಆ ಹುಡುಗನಿಗೆ. ಸೊ ಎಲ್ಲರೂ ಅವನ ಲೆವೆಲ್ ಚೇಂಜ್ ಆಗಿದ್ದ ಮೇಲೆ, ಸ್ವಲ್ಪ ಅಂಗಡಿ ಹಚ್ಚಿದ ಮೇಲೆ ವ್ಯಾಪಾರ ದೊಡ್ಡದಾಗ್ತಾಯಿತ್ತು. ಡೈಲಿ 7-8 ಸಾವಿರ ಬರ್ತಾಯಿತ್ತು. ಸೊ ಹಾಗೆ ಬೆಳೀತಾ ಎಲ್ಲರೂ ಅವನ ಹತ್ರ ಬರೋದು, ಕುಂತ್ಕೊಳ್ಳೋದು. ಅವ್ರ ಫ್ರೆಂಡ್ಸೇ ಆಗಲಿ, ಅವ್ರದ್ದೇ ಆಗಲಿ, ಆ ಇಸ್ಪಾಟ್ ಆಟ ಆಡೋದ್ರಲ್ಲಿ ಅವನಿಗೆ 10 ರೂಪಾಯಿ ಕೇಳೋದೇ ಆಗಲಿ, ಅವನ ಕೈಲಿಂದ ಕೊಡೋದೇ ಆಗಲಿ, ನಾಳೆ ಕೊಡುತ್ತೆ ನಾಡ್ದು ಕೊಡುತ್ತೆ ಅನ್ನೋದೇ ಆಗಲಿ, ಇದೆಲ್ಲ ಮಾಡ್ತಾಯಿದ್ದ. ಸೊ ಅಂದರೆ ಹೆಲ್ಪಿಂಗ್ ನೇಚರ್ ಅಂತ ಅರ್ಥ. ಯಾಕೆಂದರೆ ಆ ಟೈಮಿನಲ್ಲಿ ಆ ಹುಡುಗನಿಗೆ ದುಡ್ಡು ಅಂದರೆ ಏನು ಅನ್ನೋದು ಅರ್ಥವಾಗಿಲ್ಲ. ಅಷ್ಟು ಕಷ್ಟಪಟ್ಟು ಬಂದಿದ್ದಾನೆ, ಆದರೂ ಕೂಡ ಅರ್ಥವಾಗಿಲ್ಲ. ಸೊ ಆಗಿದ ಮೇಲೆ ಒಂದು ಆಂಟಿ ಸಿಕ್ಕಿದ್ದಾಳೆ ಅವನಿಗೆ. ಆ ಹುಡುಗ ಆಂಟಿಗೆ ಲವ್ ಮಾಡ್ತಾಯಿದ್ದಾನೆ, ಆಂಟಿ ಅವನಿಗೆ ಲವ್ ಮಾಡ್ತಾ ಇದ್ದಾಳೆ. ತುಂಬ ಡೇಸ್ ನಡೀತಾ ಇತ್ತು. ಕೆಲವು ಅಂಗಡಿ ಹಚ್ಚಿದ ಮೇಲೆ ಇದೆಲ್ಲ ಸ್ಟೋರಿ ಆಗಿದ್ದು. ಆ ಆಂಟಿನ ಹತ್ರ ಎಲ್ಲ ಕೆಲಸ ಮುಗಿದಿದ ಮೇಲೆ, ಎಲ್ಲ ಜೋಸು ಏನಂದರೆ ಪ್ರೀತಿ ಅವೆಲ್ಲ ಮುಗಿದಿದ್ದ ಮೇಲೆ, ಸೊ ಏನಾಗಿತ್ತು ಏನೋ ಗೊತ್ತಿಲ್ಲ. ಬಟ್ ಆಂಟಿನ ಹೇಳ್ದಳಂತೆ ಅವನಿಗೆ, ನನ್ನ ಮನೆಯವರು ಬೈತಾ ಇದ್ದಾರೆ, ನನ್ನ ಗಂಡ ಬೈತಾ ಇದ್ದಾನೆ, ನೀನು ನನ್ನ ಜೊತೆ ಇರೋದಕ್ಕೆ ಮಾಡಬೇಡ, ಕಾಲ್ ಮತ್ತೆ ಮಾಡ್ಲಿಕ್ಕೆ ಹೋಗಬೇಡ, ನನಗೆ ಇಷ್ಟು ದಿನ ಮಾಡಿದ್ದೀವಿ ಮತ್ತೆ ನನಗೆ ಮಾಡೋಕ್ಕೆ ಹೋಗಬೇಡ, ಈಗಿಲಿಂತ ಆದರೂ ಸ್ವಲ್ಪ ದೂರ ಇರೋಣ ಅಂತ. ಸೊ ಹುಡುಗ ಕೇಳ್ತಾ ಇಲ್ಲ, ಅವ್ರು ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಬರೀ ಮಾತಾಡೋದೆ, ಕಾಲ್ ಮಾಡೋದು, ಟಾರ್ಚರ್ ಅಂತೂ ಮಾಡಿಲ್ಲ, ಬಟ್ ಕಾಲ್ ಮಾಡೋದು ಅದು ಮಾಡೋದು. ಅವಳು ಹೇಳ್ತಾ ಇದ್ದಾಳೆ, ಇಷ್ಟು ದಿನ ಮಾಡಿದ್ವಿ ತಪ್ಪಾಗ್ಯದ, ಇನ್ನು ಮುಂದೆ ಮಾಡೋಕ್ಕೆ ಹೋಗಬೇಡ ಅಂತ. ಸೊ ಹುಡುಗ ಕೇಳಿಲ್ಲ, ಪ್ರೀತಿ ಜಾಸ್ತಿ ಆಗಿದೆ. ಸೊ ಆ ಹುಡುಗ ಕೇಳಿಲ್ಲ. ಸೊ ಹಿಂದೆ ಫಾಲೋ ಮಾಡ್ತಾ ಇದ್ದಾನೆ. ಕಿರಾಣಿ ಅಂಗಡಿ ಬೇರೆಯವ್ರಿಗೆ ಒಪ್ಪಿಸಿಬಿಟ್ಟು ಅವಳು ಆಂಟಿ ಜೊತೆ ತಿರುಗಾಡೋದು ಮಾಡ್ತಾ ಇದ್ದಾನೆ. ಸೊ ಹಿಂಗೆ ಅಂಗಡಿ ಚೆನ್ನಾಗಿ ನಡೀತಾ ಟೈಮ್ನಲ್ಲಿ ಆ ಅಂಗಡಿ ಬಗ್ಗೆ ಯೋಚನೆ ಮಾಡಿಲ್ಲ. ಆ ಆಂಟಿ ಜ್ಯೂಸ್ನಲ್ಲೇ ಹೋಗಿದ್ದಾನೆ. ಸೊ ಸ್ವಲ್ಪ ಡೇಸ್ ಆಗಿದ ಮೇಲೆ ಆ ಆಂಟಿ ಏನು ಮಾಡಿದಳು ಅಂತಂದರೆ, ಒಂದು ಮನೆಯಲ್ಲಿ ಕರೆಸಿ ಬೇರೆಯವ್ರ ಜೊತೆ ಓಡಿಸಿ ಅಂತ ಕೇಸ್ ಮಾಡಿದ್ದಾಳೆ. ಹೊಡಿದ್ದಾರೆ ಅಂತ ಅವರು ವೈಯಕ್ತ ಏನಂತಾರೆ, ಅವರು ಪರಿಚಯ ಇದ್ದವ್ರನ್ನ ಜೊತೆ ಹೇಳಿ ಹೊಡಿಸಿದ್ದಾರೆ. ಅವನಿಗೆ ಹೊಡಿಸಿ ಪೊಲೀಸ್ ಕಂಪ್ಲೇಂಟ್ ಮಾಡಿಸಿ ದಂಡ ಹಾಕಿದ್ದಾರೆ. ಅವನು ಕೇಸ್ ಆಗಿದ ಮೇಲೆ ದಂಡ ಕಟ್ಟೋದಕ್ಕೆ ಅಮೌಂಟ್ ಇಲ್ಲ ಅವನ ಹತ್ರ. ಸೊ ಆವಾಗಲೇ ಏನು ಮಾಡಿದ್ರು ಅಂತಂದರೆ,
ಅಂಗಡಿ ಅಂಗಡಿ ಸೇಲ್ ಮಾಡಿದ್ದಾನೆ. ಅಂಗಡಿ ಸೇಲ್ ಮಾಡಿ ಅಮೌಂಟ್ ಕಟ್ಟಿದ್ದಾನೆ, ಹೊರಗಡೆ ಬಂದಿದ್ದಾನೆ. ಅವನ ಹತ್ರ ಆ ಟೈಮ್ನಲ್ಲಿ ಏನೂ ಇಲ್ಲ. ಒಂದು ಕಾಮನ್ ವ್ಯಕ್ತಿ ಮೊದಲು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾನೆ, ಮೊದಲು ఏ ಥರ ಇದ್ದನೋ ಅದೇ ಥರವಾಗಿದ್ದಾನೆ. ಸೊ ಸ್ವಲ್ಪ ಡೇಸ್ ಆದ್ರೆ ಅವನಿಗೊಂದು ಕುಡಿಯೋ ಚಟ ಇದೆ ಅಪ್ಪ. ಮೋಸ್ಟ್ ಇಂಪಾರ್ಟೆಂಟ್ ಚಟ ಅಂತಂದರೆ ಅದೇ. ಕುಡಿತೆ ಊರಲ್ಲಿ ಬಂದಾನೆ. ಅವನು ಹುಟ್ಟಿದ ಊರು, ಅವನ ವಿಲೇಜ್, ಅಲ್ಲಿ ಬಂದಿದ್ದಾನೆ. ಆ ಫ್ರೆಂಡ್ಸ್ ರಿಲೇಷನ್ ಸ್ವಲ್ಪ ದಿನ ಪ್ರೀತಿ ತೋರಿಸ್ತಾ ಇರ್ತಾರೆ, ಕಾಳಿ ತೋರಿಸ್ತಾ ಇರ್ತಾರೆ. ಈಗೆಲ್ಲ ಮಾಡಬಾರ್ದಿತ್ತು, ಹಂಗೆಲ್ಲ ಮಾಡಬಾರ್ದು. ಆಂಟಿ ಸಲುವಾಗಿ ಅಂಗಡಿ ಸೇಲ್ ಮಾಡ್ಕೊಂಡನು, ಮತ್ತು ಊರಿಗೆ ಬಂದನು. ಮತ್ತು ಅದೇ ಲೈಫ್, ಹಳೆ ಲೈಫೇ ಸ್ಟಾರ್ಟ್ ಆಗಿತ್ತು. ಮತ್ತು ಫ್ರೆಂಡ್ಸೇ ಆಗಲಿ, ರಿಲೇಷನ್ ಆಗಲಿ, 10 ರೂಪಾಯಿ ಕೊಡು, 20 ರೂಪಾಯಿ ಕೇಳೋ ಸ್ಟಾರ್ಟ್ ಮಾಡಿದನು. 1 ರೂಪಾಯಿ ಇಲ್ಲ, ಕೆಲಸ ಇಲ್ಲ, ಯಾರು ನಂಬ್ತಾ ಇಲ್ಲ, ಎಲ್ಲರೂ ಅವನಿಗೆ ಚೀ ಅಂತ ಇದ್ದಾರೆ. ಅವನ ಹತ್ರ 10 ರೂಪಾಯಿ ಕೊಡೋದ್ರೆ ಯಾರು ಕೇಳೋಕ್ಕಿಲ್ಲ. ಒಂದು ಟೈಮ್ನಲ್ಲಿ ಇವ ಹೆಲ್ಪ್ ಮಾಡಿದವರು ಕೂಡ, ಅವನ ಹತ್ರ ಹೆಲ್ಪ್ ತೊಗೊಂಡವ್ರು ಕೂಡ ಅವ್ನ ಟೈಮ್ ಖರಾಬ್ ಇದ್ದಾಗ ಯಾರೂ ಆಗಲಿಲ್ಲ ಆ ಹುಡುಗನಿಗೆ. ಅಂದರೆ ಅರ್ಥ ಮಾಡಿಕೊಳ್ಳಿ, ಅವ್ನ ಟೈಮ್ ಚೆನ್ನಾಗಿದ್ದಾಗ ಅವನು ಚೆನ್ನಾಗಿದೆ, ಅವನ ಬಗ್ಗೆ ಚೆನ್ನಾಗಿ ಮಾತಾಡೋದಿಲ್ಲ, ಅವನ ಹತ್ರ ಇರೋದೇ ಇಲ್ಲ, ಅವ್ನ ಮಾತು ಕೇಳೋದೇ ಆಗಲಿ. ಇದೆಲ್ಲ ಮಾಡಿದ ಮೇಲೆ ಅವ್ನ ಟೈಮ್ ಖರಾಬ್ ಆಗಿದ ಮೇಲೆ ಯಾರೂ ಅವನಿಗೆ ಹೆಲ್ಪ್ ಆಗಿಲ್ಲ. ಸೊ ಈ ಸ್ಟೋರಿ ಆಗಿದ ಮೇಲೆ ಅವ್ನ ಮ್ಯಾರೇಜ್ ಆಗಿಲ್ಲ, ಏನೂ ಆಗಿಲ್ಲ. ಎಲ್ಲರೂ ಬೈತಾ ಇದ್ದಾರೆ, ಎಲ್ಲರೂ ಅಂದರೆ ಲಾಸ್ಟಿಗೆ ಅಷ್ಟು ಕಷ್ಟಪಟ್ಟು ಮೇಲೆ ಹೋಗಿ ಮತ್ತೆ ತಳಗೆ ಬಂದಿದ್ದಾನೆ, ಯಾರು ನಂಬ್ತಿಲ್ಲ. ಸೊ ಆಮೇಲೆ ಏನಂತಾರೆ, ಮ್ಯಾರೇಜ್ನು ಯಾರೂ ಕೊಡ್ತಾ ಇಲ್ಲ ಹುಡುಗಿಗೆ. ಹುಡುಗ ಚೆನ್ನಾಗಿಲ್ಲ, ಕುಡಿತಾನೆ, ಹಂಗೆ ಮಾಡ್ತಾನೆ. ಸೊ ಆ ಹುಡುಗ ಸ್ಟೋರಿ ನಮ್ಗೆ ಹೇಳ್ತಾ ಇದ್ದಾಗ ನನಗೆ ತುಂಬ ನೋವು ಅನಿಸ್ತಾಯಿತ್ತು. ನನಗೆ ಸ್ವಲ್ಪ ನೋವು ಅನಿಸ್ತಾಯಿತ್ತು ಆ ಸ್ಟೋರಿ ಹೇಳ್ತಾ ಇರೋದಾಗ. ಅದು ಮಾಡೋ ಟೈಮ್ನಲ್ಲಿ ಗೊತ್ತಾಗಿಲ್ಲ ಆ ಹುಡುಗನಿಗೆ. ಆಮೇಲೆ ಲೈಫ್ ಖರಾಬ್ ಆಗಿದ ಮೇಲೆ ಗೊತ್ತಾಯಿತು, ಒಂದು ಸ್ವಲ್ಪ ಸುಖ ಸಲುವಾಗಿ ನಾನು ಹಾಳು ಮಾಡಿಕೊಂಡೆ ಅಲ್ಲ, ನನ್ನ ರೆಸ್ಪೆಕ್ಟ್ ಎಲ್ಲ ಹೋಯ್ತಲ್ಲ ಅಂತ. ಅಷ್ಟು ಒಂದೊಂದು ಕಣ್ಣಲ್ಲೇ ನೀರು ತೊಗೊಂಡು ಬಂದು ಆ ಹುಡುಗ. ನನಗೆ ಅಷ್ಟು ಸ್ಟೋರಿ ಇಂಟ್ರೆಸ್ಟ್ ಆಗಿತ್ತು. ಇದು ಮಾತ್ರ 100% ನಿಜ. ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ಏನಂತಂದರೆ, ಯಾವುದೇ ರೀತಿ ಆಗಲಿ ನೀವು ಒಂದು ಆಂಟಿ ಸಲುವಾಗಿ ಆಗಲಿ, ಒಂದು ಹುಡುಗಿಗೆ ಆಗಲಿ, ನೀವು ಲೈಫು ಹಾಳು ಮಾಡ್ಕೋಬೇಡಿ. ಏಕೆಪ್ಪ ಅಂತಂದರೆ, ನಿಮ್ಮ ಆಂಟಿ ಸ್ವಲ್ಪ ದಿನವೇ ಮಜಾ ಬರುತ್ತೆ, ಒಂದು ಹುಡುಗ ಸ್ವಲ್ಪ ದಿನವೇ ಮಜಾ ಬರುತ್ತೆ. ಎಲ್ಲದಕ್ಕನ ಮೊದಲು ದುಡ್ಡು ಬೇಕಾಗಿದ್ದಿರುತ್ತೆ. ದುಡ್ಡಿದ್ದರೆ ನಿನ್ನ ಲೈಫೇ ಚೇಂಜ್ ಆಗುತ್ತೆ, ನಿನಗೆ ರೆಸ್ಪೆಕ್ಟೇ ಬರುತ್ತೆ, ಏನು ಬೇಕಾದ್ರೂ ಮಾಡ್ಬೋದು. ಇದು ನಂದು. ಯಾವುದೇ ರೀತಿ ಆಗಲಿ ನೀನು ಸಕ್ಸಸ್ ಆಗಿತ್ತಾನೆ ಆಂಟಿ ನಿನಗೆ ಬಿದ್ದಿಳು. ನೀ ಸಕ್ಸಸ್ ಆಗಿಲ್ಲ ಅಂತಂದ್ರೆ ನಿನಗೆ ಯಾರು ನೋಡ್ತೀರು? ಅದಕ್ಕೆ ಹೇಳ್ತಾ ಇರೋದು. ನನಗೆ ಒಂದು ಟೈಮ್ನಲ್ಲಿ ಹವಾ ಇದ್ದಾಗ ಎಲ್ಲರೂ ಅವ್ನ ದೋಸ್ರೇ ಆಗಲಿ, ಅವರೇ ಆಗಲಿ ಹೆಲ್ಪ್ ಅವನು ಅಂತ ಮಾತಾಡೋರು ಇನ್ಯಾವನು ಅಂತ ಟೈಮ್ ಖರಾಬ್ ಇದ್ದಲ್ಲೇ ಮಾತಾಡಿದ್ದಾರೆ. ನನಗೆ ಗೊತ್ತು, ನಾನು ನೋಡಿದ್ದೀನಿ ಕಣ್ಣಾರ. ಸೊ ನೀವು ಒಂದು ಹುಡುಗಿ ಸಲುವಾಗಿಲ್ಲ, ಆಂಟಿ ಸಲುವಾಗಿಲ್ಲ ನೀವು ಹೋಗಬೇಡಿ, ಖರಾಬ್ ಆಗ್ಲಕ್ಕೆ ಹೋಗ್ಬೇಡಿ. ಲೈಫ್ ಚೆನ್ನಾಗಿ ಆಗಿದ್ದು ಮತ್ತೆ ನೀವು ಖರಾಬ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲೇ ಇದೆ, ಅರ್ಥ ಮಾಡಿಕೊಳ್ಳಿ. 5 ನಿಮಿಷ ಸುಖ ಸಲುವಾಗಿ ನಿಮ್ಮ ಲೈಫೇ ಹಾಳಾಗುತ್ತೆ. ಅದೇ ಸೆಟ್ಲ್ ಆಗಿದ್ಮೇಲೆ ಮಾಡಿಕೊಡಿ. ಸೆಟ್ಲ್ ಆಗೋದು ಮೊದಲು ನಾವು ಮಾಡೋ ಪ್ರತಿಯೊಂದು ಆಲೋಚನೆ ಕರೆಕ್ಟಾಗಿರಬೇಕು, ಪ್ರತಿಯೊಂದು ಕೆಲಸನೂ ಕರೆಕ್ಟಾಗಿರಬೇಕು. ಆಂಟಿ ಬಾ ಅಂತಂದ ತಕ್ಷಣ ನಿನ್ನ ಹೆಸರು ಖರಾಬ್ ಮಾಡ್ಕೋಬೋದೇ ಆಗಲಿ, ಹುಡುಗಿ ಬಾ ಅಂತ ತಕ್ಷಣ ಖರಾಬ್ ಆಗೋದಲ್ಲಿ ಅಂತ ಸಕ್ಸಸ್ ಆಗ್ಲಿಕ್ಕೆ ಭಾಳ ತುಂಬ ಡೇಸ್ ಆಗುತ್ತೆ. ಫೇಲ್ ಆಗ್ಲಿಕ್ಕೆ ನಿಮಿಷ ಸಾಕು ನಿಮಗೆ. ಅದಕ್ಕೆ ನಾನು ಹೇಳ್ತಿರೋದು, ಮಿಸ್ ಮಾಡ್ಕೊಳಕ್ಕೆ ಪ್ರತಿಯೊಂದು ಆಲೋಚನೆ ಮಾಡಿ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ ನಾನು ಹೇಳ್ತಿರೋದು. ಈ ಸ್ಟೋರಿ ನಿಮಗೆ ಏನು ಅನಿಸಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.